ಜೀವವನ್ನು ಸರ್ವನಾಶ ಮಾಡಿ ಹುಡುಕಿಕೊಂಡು ಬರುವಂತೆ ಮಾಡದಿದ್ದರೆ ನನ್ನ ಹೆಸರು ಕಾಳಿಂಗನೇ ಅಲ್ಲ. ಸುಮ್ಮನೆ ನನಗೆ ದಾರಿ ಬಿಟ್ರೆ ಸರಿ, ಎತ್ತೆ ಹೋದ್ರೆ ಚಂಡಿ ಚಾಮುಂಡಿಯಾಗಿ ನಿನ್ನ ರುಂಡವನ್ನೇ ಬೇರ್ಪಡಿಸಬೇಕಾಗುತ್ತದೆ. ಎಚ್ಚರ. ಬಾಳ ಮುಚ್ಚೆ ಭರಣಿ, ನೀನು ಚಂಡಿ ಅಲ್ಲ ರಣಚಂಡಿಯಾಗಿ ಬಂದರೂ ಸರಿ. ಆ ಮಹಿಷಾಸುರನ ಮರ್ದನ ಮಾಡಿದ ಆ ಚಾಮುಂಡಿಯಾಗಿ ಬಂದು ನನ್ನ ಒಂದು ಕೂದಲು ಕೂಡ ಅದಕ್ಕೆ ಹೊರಗು. ಸುಮ್ಮನೆ ನಾನು ಹೇಳಿದಂತೆ ಕೇಳು, ನನ್ನವಳಾಗು. ಇದನ್ನು ಬಿಟ್ಟರೆ ನಿನಗೆ ಬೇರೆ ಆಯ್ಕೆಗಳೇ ಇಲ್ಲ. ಮುಚ್ಚ ಬಾಯಿನ. ಮಿಕ್ಕಿದವನು ಮಣ್ಣು ಮುಕ್ಕಲೇಬೇಕು, ಸೊರಗಿದವನು ತಲೆ ಬಾಗ್ಲೇಬೇಕು. ಇಷ್ಟೊಂದು ಸೊಕ್ಕಿನಿಂದ ಉರಿದವನು ಸುಟ್ಟು ಬೂದಿ ಆಗಲೇಬೇಕು. ಇದು ಕಾಲಚಕ್ರ. ಕಾಲಚಕ್ರಕ್ಕೆ ಸಿಲುಕಿ ನೀನು ಸತ್ತು ಹೋಗಲೇಬೇಕು. ಈ ಕಾಲಚಕ್ರವೇ ನಿನಗೆ ತಕ್ಕ ಉತ್ತರ ಕೊಡುತ್ತದೆ. ಬಾಲಜೋಕೆ ಏ ಸಕ್ಕಿನ ಹೆಣ್ಣೆ, ಕಾಲಚಕ್ರದ ಬಗ್ಗೆ ನನ್ನ ಮುಂದೆ ಮಾತಾಡಲು ಬರಬೇಡ. ಮುದ್ದು ಮುದ್ದಾಗಿ ಬೆಳೆದ ನಿನ್ನ ಸುಂದರ ದೇಹವನ್ನು ಹತ್ತಿನಂತೆ ಬಂದು ಈ ನಿರ್ಜನ ಪ್ರದೇಶದಲ್ಲಿ ತಿಂದು ಬಿಸೋಡಬೇಕೆನಿಸುತ್ತಿದೆ. ಸುಮ್ಮನೆ ನನ್ನವಳಾಗು, ಇಲ್ಲಂದ್ರೆ ಮುಚ್ಚ ಬಾಯಿನ. ಇಲ್ಲವಾದ್ರೆ ಏನು ಮಾಡ್ತೀಯ? ನಿನಗೆ ನೆತ್ತಿಸಿಕೊಂಡು ಬರೋದಕ್ಕೆ ನನ್ನ ಬೀದಿ ಬಸ್ಮೆ ಅಂತ ತಿಳಿದುಕೊಂಡಿದ್ದೀಯ? ನಾನ್ಯಾರ ಗೊತ್ತಾ? ಈ ಊರ ಮಾಲಿಗೌಡನ ಏಕೈಕ ಮಗಳು. ನನ್ನ ಕಣ್ಣಿಗೆ ಬಂದಿದ್ದು ನಿಜವಾದ್ರೆ ನಿನ್ನ ಸೊಂಟ ಮುರಿದು ಮೂಲೆಯಲ್ಲಿ ಕುಂದಿರಿಸಬೇಕಾದ ಮೈಂಡ್ ಇಟ್. ಬಾಯಿ ಮುಚ್ಚಲೆ ಬಜಾರಿ ಹೆಣ್ಣೆ, ನೀನು ಮಾಲಿಗೌಡನ ಮಗಳಾದರೆ ನೀನು ಹೆಣ್ಣಲ್ಲವೇ? ನಿನ್ನಲ್ಲಿ ಹೆಣ್ಣುತನವಿಲ್ಲವೇ? ತಾರನ್ನ ತುಂಬಿದ ಮೇಲೆ ಕಾಮ ಪುಟಿದಳಲೇಬೇಕು. ನನ್ನಂತ ರಸಿಕನ ಅಂಗಸಂಗ ಮಾಡಲೇಬೇಕು. ಕತ್ತೆ, ನಿನಗೆ ಅಷ್ಟೊಂದು ರತಿ ಸುಖ ಬೇಕಾಗಿದ್ರೆ ಯಾವ ಮೈ ಮಾರಿಕೊಳ್ಳೋ ಹೆಣ್ಣಿನ ಹತ್ರ ಹೋಗಿ ಪಡೆದು ನಿನ್ನ ರತಿ ಸುಖವನ್ನು. ನನ್ನ ತಂಟೆಗೆ ಬಂದಿದ್ದೆ ನಿಜವಾದ್ರೆ ನಿನ್ನ ಪರಿಣಾಮ ನೆಟ್ಟಗಿರೋದಿಲ್ಲ. ಬರೀ ಎಚ್ಚರ. ಸಾಕು ನಿಲ್ಲಿಸೆ ರಾಕ್ಷಸಿ. ಎಲ್ಲ ಬಗೆ ಹಣ್ಣನ್ನು ತಿಂದು ಬಿಸಾಕಿದಂತಾಗಿದೆ. ಈಗ ನಿನ್ನ ಸರದಿ ಬಂದಿದೆ. ಸುಮ್ಮನೆ ನಿರ್ಜನವಾದ ಕಾಡಿನಲ್ಲಿ ಈ ಗೂಳಿವೊಂದಿಗೆ ಸೆಣಸಾಡಿಸುತ್ತಾಗಬೇಡ. ಹೆಣ್ಣು ಹೆಣ್ಣಾಗಿದ್ದರೆ ಚೆನ್ನ. ನಮ್ಮಾರಿಯಾಗಲು ಬಂದರೆ ನನ್ನ ಗಂಡಸ್ತನ ರುಚಿ ತೋರಿಸಬೇಕಾಗುತ್ತದೆ. ಬಳಿ ಅಕ್ಷರ. ಹೆಣ್ಣನ್ನು ಅರ್ಥ ಮಾಡಿಕೊಳ್ಳುವ ಲುಚ್ಚ ನನ್ನ ಮಗನೇ. ಹೆಣ್ಣಿನ ವಾಕ್ಯವನ್ನು ಹೇಳುತ್ತಾನೆ, ಸ್ವಲ್ಪ ಕಿವಿಗೊಟ್ಟು ಕೇಳು. ಹಿಂದೆ ವೀರ ವನಿತೆ ಒಬ್ಬವ ಇಡೀ ದೇಶಕ್ಕಾಗಿ ಹೋರಾಟ ಮಾಡಿದವಳು ಒಂದು ಹೆಣ್ಣು. ಬ್ರಿಟಿಷರನ್ನು ಮತ್ತು ಇಡೀ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದು ಒಂದು ಹೆಣ್ಣು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕೂಡ ಒಂದು ಹೆಣ್ಣು. ಅದರಂತೆ ಈ ಭಾರತ ಪುಣ್ಯ ಭೂಮಿಯ
ಒಂದು ಮಾಮೂಲಿ ಹೆಣ್ಣು. ಈ ದಟ್ಟ ಅಡಿಯಲ್ಲಿ ಕಿತ್ತೂರು ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ. ಒಣಗಿ ಹೋಗಬಾರ್ದರ ದಿಟ್ಟ ಮಹಿಳೆಯರ ಬಗ್ಗೆ ಮಾತನಾಡಿ ನನ್ನ ಪೆತ್ತ ನೆತ್ತಿಗೆರೆಸಬೇಡ. ಸರಿಯಾಗಿ ಸೀರೆಯನ್ನೇ ಉಡಲಿಕ್ಕೆ ಬರೆದ ನೀನು ಭಕ್ತಿಗ ಗುರಾಣಿ ಕತ್ತಿ ಹಿಡಿದು ಹೋರಾಡುವವರ ಹಾಗೆ ಆಡಬೇಡ. ಅವರಲ್ಲಿ ನೀನಲ್ಲಿ ಸುಮ್ಮನೆ ನಾನು ಹೇಳಿದಂತೆ ಕೇಳು. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಹಾಮಾರಿ. ಹೆಣ್ಣಿಗೆ ಸೀರೆ ಉಡುವುದು ಗೊತ್ತು, ಕೈಯಲ್ಲಿ ಬಳೆ ಹಾಕುವುದು ಗೊತ್ತು, ಬಂದ್ರೆ ನಿನ್ನಂತವರನ್ನ ಕತ್ತರಿಸಿ ಹಾಕುವುದು ಗೊತ್ತು. ನನ್ನ ತಂಟೆಗೆ ಬಂದಿದ್ದು ನಿಜವಾದ್ರೆ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕ್ತೀನಿ. ಬರ ಎಚ್ಚರ. ಸತ್ತಿನ ಹೆಣ್ಣೆ, ತ್ರಿಶೂಲ ಕೈಯಲ್ಲಿ ಹಿಡಿಯಲು ನೀನೇನು ದುರ್ಗಿ ಅವತಾರವಲ್ಲ. ಕುಡುಗೋಲು ಕೈಯಲ್ಲಿ ಹಿಡಿದು ನನ್ನ ರುಂಡ ಚಂಡಾಲರು ನೀನೇನು ವೀರ ವನತೆ ಅಲ್ಲ. ಭವಾನಿ, ನಿನ್ನನ್ನು ರಕ್ತಲೋಕಯಾಡಲು ಬಿಟ್ಟರೆ ತಾಳೆ. ಅದಕ್ಕಿಂತ ಮೊದಲು ನಾನೇ ಕಾಮಲೋಕಯಾಡಿ ನಿನ್ನ ದಿಮಾಕಿನ ಮಾತಿಗೆ ಉತ್ತರ ಕೊಡ್ತೇನೆ. ಬಾರೋ ಬಾ. Winner, I am winner. ಗೆದ್ದೆ, ನಾನಿಂದು ಗೆದ್ದೆ. ಈ ಕಾಳಿಂಗನ ಮನದಲ್ಲಿ ಬಹು ದಿನಗಳಿಂದ ಅಚ್ಚೊತ್ತಿದ್ದ ಭವಾನಿಯ ಕಂಪು ಇಂದು ನನಗೆ ಇಂಪು ನೀಡಿತು. ಲೇ ಭವಾನಿ, ನೀನಾಗಿ ನನ್ನನ್ನು ಅಪ್ಪಿ ಮುದ್ದಾನು ಮಧು ಮಂಚಕ್ಕೆ ಆಹ್ವಾನ ನೀಡ್ತಿ ಅಂದುಕೊಂಡಿದ್ದೆ. ಆದರೆ ನೀನೇನು ಮಾಡಿದೆ? ಈಗ ನೀನು ನನ್ನ ಬಲವಂತರ ಬಲಾತ್ಕಾರಕ್ಕೆ ಬಲಿಯಾಗಿ ಪ್ರತ್ಯುತ್ತರವಿಲ್ಲದ ಶೀಲವನ್ನು ಕಳೆದುಕೊಂಡು ನಾಯಿ ಮುಟ್ಟಿದ ಮಡಿಕೆಯಾದಲ್ಲದೆ ಹೇಗೆ ನಿನ್ನ ಮಾನವಂತ ತಂದೆಗೆ ಮುಖ ತೋರಿಸ್ತೀಯ? ನಿನ್ನ ಅಣ್ಣನಿಗೆ ನನ್ನ ಮೇಲೆ ಅತ್ಯಾಚಾರವಾಯಿತೆಂದು ಹೇಗೆ ಹೇಳುತ್ತೀಯ? ಇದನ್ನು ಕೇಳಿದ ನಿನ್ನ ಅಣ್ಣನ ಎಲೆಗುಂಡಿಗೆ ಒಡೆದು ಹೋಗುವುದಿಲ್ಲವೇ? ಸುಮ್ಮನೆ ನಾನು ಹೇಳಿದಂತೆ ಕೇಳಿ ನನ್ನ ವಾಗು. ಇದನ್ನು ಬಿಟ್ಟರೆ ನಿನಗೆ ಬೇರೆ ಆಯ್ಕೆಗಳೇ ಇಲ್ಲ. ದಟ್ ಈಸ್ ಕಾಲಿಂಗ. ಇಟ್ ಮೀನ್ಸ್ ಡೇಂಜರ್ ಪಾಯ್ಸನ್. ಅಂದರೆ ಭಯಂಕರ ವಿಷ ತುಂಬಿದ ಭಯಂಕರ ಹಾವು ನನ್ನನ್ನು ಕೆಣಕಿದರೆ ಸಾವು.
ಯಾಕೆ ದೇವರೇ ನನಗೆ ಈ ರೀತಿ ಮೋಸ ಮಾಡಿದೆ? ನಾನೇನು ತಪ್ಪು ಮಾಡಿದ್ದೇನಂತ ನನಗೆ ಈ ರೀತಿ ಶಿಕ್ಷೆ ಕೊಟ್ಟೆ? ಏ ನೀಚ, ನಾನು ಯಾವ ದ್ರೋಹ ಮಾಡಿದ್ದೇನೆಂದು ನನ್ನನ್ನು ಈ ರೀತಿ ಮಾಡಿದೆ? ನಿನಗೆ ಅಷ್ಟೊಂದು ರತ್ತಿ ಸುಖ ಬೇಕಾಗಿದ್ರೆ ಯಾವ್ದಾದ್ರೂ ಒಂದು ಹೆಣ್ಣನ್ನು ಹೋಗಿ ನಿನ್ನ ತೀಟೆಯನ್ನು ತೀರಿಸಿಕೊಳ್ಳಬೇಕಾಗಿತ್ತು. ನನ್ನಂತ ಗರತಿಯ ಶೀಲ ಬೇಕಾಗಿತ್ತೇನೋ ನಿನಗೆ? ಭವಾನಿ, ಪ್ರಸಿದ್ಧ ಕನ್ಯವನ್ನು ದೋಚುವುದೆಂದರೆ ತುಂಬಾ ಇಷ್ಟ. ಭವಾನಿ, ಅದೆಂತ ಅದ್ಭುತವಾದ ರೂಪರಾಶಿ ನಿನ್ನದು. ನಿನ್ನ ರೂಪರಾಶಿಗಿಂತಲೂ ಮಿಗಿಲಾದ ಒಂದು ಅಂಗಾಂಗಗಳ ಭಂಗಿಯನ್ನು ನೋಡಿದರೆ ನೋಡಿ ಬೆಪ್ಪನಾದೆ. ಭವಾನಿ, ಮತ್ತೆ ಮತ್ತೆ ನಿನ್ನ ಸಂಘ ಬೇಗನಿಸುತ್ತದೆ. ಈಗಲಾದರೂ ಹೆಮ್ಮಾರಿ ರೂಪವನ್ನು ಬಿಟ್ಟು ಒಂದು ಹೆಣ್ಣಾಗಿ ಬಾಳುವುದನ್ನು ಕಲಿತುಕೋ. ಶಕ್ತಿನಿಂದ ವರ್ತಿಸಿದರೆ ನನ್ನಲ್ಲಿರುವುದು ಇದು ಒಂದೇ ಉತ್ತರ. ನಾನೀಗ ಏನು ಮಾಡಿದೆ? ನನಗೊಂದು ದೋಚದಂತಾಗಿದೆ. ಮೈ ಕೈಯೆಲ್ಲ ಭಾರವಾಗುತ್ತದೆ, ಸುತ್ತದಂತಾಗುತ್ತದೆ. ನಾನು ಯಾರಿಗೆ ಏನಂತ ಹೇಳಲಿ? ನನಗೊಂದು ತಿಳಿದಂತಾಗಿದೆ. ನಾನೇನಾದ್ರೂ ಹೋಗಿ ಎಲ್ಲಾದ್ರೂ ಹೋಗಿ ಪ್ರಾಣ ಕಳೆದುಕೊಳ್ಳಲ್ಲ, ಅಥವಾ ಎಲ್ಲಾದ್ರೂ ಹೋಗಿ ನೇಣು ಹಾಕಿಕೊಳ್ಳಲ್ಲ? ಅಯ್ಯೋ ದೇವರೇ, ನನಗೊಂದು ತಿಳಿಯದಂತಾಗಿದೆ. ನನ್ನನ್ನ ಬಂದು ಕೇಳಿದ್ರೆ ನಾನೇನಂತ ಉತ್ತರಿಸಲಿ? ನನ್ನ ತಂದೆ ಬಂದು ಕೇಳಿದ್ರೆ ನನ್ನ ತಂದೆಗೆ ಏನಂತ ಹೇಳಲಿ? ಎಲ್ಲರನ್ನ ಬಿಟ್ಟು ನಾನು ಪ್ರಾಣ ಕಳೆದುಕೊಳ್ಳಲ್ಲ. ಇಲ್ಲ ಇಲ್ಲ, ಇದೇನಾಗ್ತಾ ಇದೆ? ಬಾಯೆಲ್ಲ ತೊಡಲಾಗ್ತಾ ಇದೆ, ಕೈಯೆಲ್ಲ ನಡುಗ್ತಾ ಇದೆ, ಮೈಯೆಲ್ಲ ಬೇವರು ಬರ್ತಾ ಇದೆ. ಅಪ್ಪ, ಭವಾನಿ, ಕಾಲೇಜು ದಿನಗಳಿಂದಲೇ ನಿನ್ನ ಬೆದ್ದು, ನಿನ್ನ ನಡುಗೆ ಉಡಿಗೆ ತೊಡಗಿ, ನಿನ್ನ ಬಿಂಕದ ನೋಟಕ್ಕೆ ನರ್ತನೆ ಮಾಡುತ್ತಿದ್ದ ನಿನ್ನ ತಿಳು ಸೊಂಟಕ್ಕೆ ಮರಳಾಗಿ ನಿನ್ನನ್ನು ಪಡೆಯಬೇಕೆಂದು ಎಷ್ಟು ಸಲ ನನ್ನನ್ನು ಪ್ರೀತಿಸುವಂದೆ. ಆದರೆ ನೀನೇನು ಮಾಡಿದೆ? ಪ್ರೀತಿಸುವ ಬದಲು ನನ್ನನ್ನು ದ್ವೇಷಿಸಿದೆ, ಅವಮಾನ ಮಾಡಿದೆ. ಭವಾನಿ, ಪಾಪ ನಿನಗಿಂತ ಗತಿ ಬರಬಾರದಿತ್ತು. ಅಂದು ನನ್ನ ಮಾತು ಕೇಳಿ ಇದೇ ರೀತಿ ನನ್ನನ್ನು ತಪ್ಪಿಕೊಂಡು ಪ್ರೀತಿಯಿಂದ ಚುಂಬನ ಮೈಗೈದಿದ್ದರೆ ನಿನಗಿಂತ ಗತಿ ಬರುತ್ತಿರಲಿಲ್ಲ. ಭವಾನಿ, ನೀನು ಸಾಯಬಾರದು. ಕೊನೆಯವರೆಗೆ ನಾನು ಕುಣಿಸಿದಂತೆ ಕುಣಿಯುವ ಸೂತ್ರದ ಗೊಂಬೆಯಾಗಿರಬೇಕು. ನನ್ನ ಅಡಿದಾವರೆಯಲ್ಲಿ ಬೀಳಬೇಕು. ವೇಟ್ ಅಂಡ್ ಸಿ. It means danger poison. ಅಂದರೆ ಭಯಂಕರ ಹಾವನ್ನು ನನ್ನ ಕೆಣಕಿದರೆ ಸಾವು.